ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ 6,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅಂದ್ರೆ ಗೃಹಲಕ್ಷ್ಮಿಯರಿಗೆ ಹಣ ಯಾವಾಗ ಜಮೆ ಆಗುತ್ತೆ, ಏನ್ ಮಾಡ್ಬೇಕು, ಗೃಹಲಕ್ಷ್ಮಿಯವರು ಮರು ಅರ್ಜಿ ಹಾಕ್ಬೇಕಾ ಬೇಡವಾ, ಮನೆಗೆ ದಾಖಲೆ ಪರಿಶೀಲನೆಗೆ ಬಂದಾಗ ಯಾವ ದಾಖಲೆಗಳು ನೀವು ರೆಡಿ ಇಡಬೇಕಾಗುತ್ತೆ, ಅದ್ರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹೊತ್ತು ಬರ್ತಾ ಇದೆ. ಸೊ ಗೃಹಲಕ್ಷ್ಮಿಯರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಪಿಂಚಣಿ ಯೋಜನೆ ಫಲಾನುಭವಿಗಳು ವೃದ್ಧಾಪ್ಯ ವೇತನ ಇರಲಿ, ಸಂಧ್ಯಾ ಸುರಕ್ಷಾ ಯೋಜನೆ ಇರಲಿ, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ಫಲಾನುಭವಿಗಳು ಆಗಿದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಯಾರಿಗೆ ಹಣ ಬರಲ್ಲ ಇನ್ಮೇಲೆ, ಯಾರಿಗೆ ಹಣ ಬರುತ್ತೆ, ಎಷ್ಟು ಹಣ ಬರುತ್ತೆ, ಅದನ್ನು ಕೂಡ ಅಪ್ಡೇಟ್ ನಾವು ನಿಮಗೆ ಕೊಡ್ತಾ ಇದ್ದೇವೆ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರು ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ನಿಮಗೆ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ, ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಕೂಡ ಇದೆ. ಈ ಕೆಲಸ ಕೂಡ ನೀವು ಬೇಗನೆ ಮಾಡಬೇಕು, ಇಲ್ಲ ಅಂದ್ರೆ ಅಕ್ಕಿನೂ ಕೂಡ ನಿಮಗೆ ಸಿಗಲ್ಲ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆ ಆಯಿತು. ಈಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಕಡೆಗೆ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಇಳಿಕೆ ಮಾಡಲಾಗಿದೆ. ಅದೇ ತರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಇದ್ದ ನಿರ್ಬಂಧಗಳನ್ನು ಕೂಡ ಕೇಂದ್ರ ಸರ್ಕಾರ ತೆಗೆದು ಹಾಕಲಾಗಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಒಂದು ಗುಡ್ ನ್ಯೂಸ್ ಕೂಡ ಇದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ತಿಳಿದುಕೊಳ್ಳಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ನೀವಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ಸೂಪರ್ ಗುಡ್ ನ್ಯೂಸ್ ಕೂಡ ಇದೆ. ಅದೇ ಪ್ರಕಾರ ಕಮೆಂಟ್ ಮೂಲಕ ನೀವು ನಮಗೆ ಪ್ರಶ್ನೆಗೆ ಉತ್ತರ ಕೊಡಬಹುದು. ಅದೇನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಹಾಕಲು ನೀವು ಇಷ್ಟಪಡ್ತೀರಾ, ಅಂದ್ರೆ ಸರ್ಕಾರ ದಾಖಲೆ ಪರಿಶೀಲನೆ ಮಾಡಿ ಅನರ್ಹರನ್ನ ತೆಗೆದು ಹಾಕ್ಬೇಕಾ ಅಥವಾ ಮತ್ತೊಮ್ಮೆ ಎಲ್ಲರೂ ಕೂಡ ಅರ್ಜಿ ಹಾಕ್ಬೇಕಾ, ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ನೋಡಿ ವೀಕ್ಷಕರೇ, ಒಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಅಂತೂ ನಡೆಯುತ್ತೆ. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಫ್ರೀ ಬಸ್ ನಲ್ಲಿ ಶಕ್ತಿ ಯೋಜನೆ ಆಗಿರ್ಬೋದು. ನೋಡಿ ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಮನೆಗೆ ಅಧಿಕಾರಿಗಳು ಕೂಡ ಬರ್ತಾರೆ, ಸಿಬ್ಬಂದಿಗಳು ಬರ್ತಾರೆ. ನೋಡಿ ಇತ್ತ ಒಂದು SIR ಕೂಡ ಪ್ರಾರಂಭವಾಗಿದೆ. SIR ಅಡಿಯಲ್ಲಿ ಎನ್ಯುಮರೇಷನ್ ಅರ್ಜಿ ಕೊಡೋದಕ್ಕೂ ಕೂಡ ನಿಮ್ಮ ಮನೆಗೆ ಅಧಿಕಾರಿಗಳು ಬರ್ತಾರೆ. ಇತ್ತ ಗ್ಯಾರಂಟಿ ಯೋಜನೆ ಪರಿಶೀಲನೆ ಅಂದ್ರೆ ಪರಿಷ್ಕರಣೆ ಏನು ಈಗ ಶುರು ಆಗಿದೆಯಲ್ಲ, ಇದಕ್ಕೂ ಕೂಡ ಅಧಿಕಾರಿಗಳು ಬರ್ತಾರೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಮೊದಲು ದಾಖಲೆಗಳನ್ನ ರೆಡಿ ಇಟ್ಕೋಬೇಕು. ನೀವು ಕರ್ನಾಟಕದವರು ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಏನ್ ದಾಖಲೆ ಇರುತ್ತೆ ನೋಡಿ. ನೀವು ಕರ್ನಾಟಕದ ವೋಟರ್ ID ಅಂದ್ರೆ ನಿಮ್ದು ವೋಟಿಂಗ್ ಕಾರ್ಡ್ ಅನ್ನ ರೆಡಿ ಇಟ್ಕೊಳ್ಳಿ. ಇನ್ನು ನಿಮ್ಮ ರೇಷನ್ ಕಾರ್ಡ್ ರೆಡಿ ಇಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ, ನಿಮ್ಮ ಭಾವಚಿತ್ರದ ಒಂದು ಫೋಟೋ, ಇನ್ನು ಜಾತಿ ಪ್ರಮಾಣ ಪತ್ರ ಇದ್ರೆ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ಮುಂದೆ ಇಂಪಾರ್ಟೆಂಟ್ ಆಗಿ ಅದು ಕೂಡ ಕೆಲಸಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಇಷ್ಟು ದಾಖಲೆ ಸದ್ಯಕ್ಕೆ ನೀವು ರೆಡಿ ಇಟ್ಕೊಳ್ಳಿ. ರೇಷನ್ ಕಾರ್ಡ್ ಇದ್ರೆ BPL ಇರಲಿ, APL ಇರಲಿ, ಅದು ಕೂಡ ನಿಮ್ಮ ಹತ್ರ ನೀವು ಇಟ್ಕೊಳ್ಳಿ. ವೀಕ್ಷಕರೇ, ದಾಖಲೆ ಪರಿಶೀಲನೆಗೆ ಅಂತ ಬಂದಾಗ ಇವೆಲ್ಲ ನೀವು ತೋರಿಸಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮನೆಗೆ ದಾಖಲೆ ಪರಿಶೀಲನೆಗೆ ಬಂದ್ರೆ ಜನರು ಸಹಕರಿಸಬೇಕು, ಯಾರು ಸಹಕರಿಸಲ್ಲ ಅವರಿಗೆ ಯೋಜನೆಗಳ ಲಾಭ ಸಿಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಈಗ ಮನೆಗೆ ಅಧಿಕಾರಿಗಳು ಬಂದಾಗ ನೀವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಲ್ಲ, ನೀವು ಅವರಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವರು ಬ್ಲಾಕ್ ಮಾರ್ಕ್ ಮಾಡಬಹುದು ಅಥವಾ ನಿಮ್ಮ ಯೋಜನೆ, ನಿಮ್ಮ ಹೆಸರನ್ನ ತೆಗೆದು ಹಾಕುವ ಅಧಿಕಾರ ಕೂಡ ಅವರ ಹತ್ರ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಏನ್ ಮಾಡಬೇಕು, ಎಲ್ಲಾ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕು. ಸರ್ಕಾರ ಕೊಟ್ಟ ಅರ್ಜಿಗಳಿಗೆ ತುಂಬಬೇಕಾಗುತ್ತೆ, ಎಲ್ಲ ಕರೆಕ್ಟ್ ಆಗಿರೋ ಇನ್ಫಾರ್ಮೇಶನ್ ತುಂಬಬೇಕು. ಅಂದ್ರೆ ದೃಢೀಕರಣ ಕೂಡ ನೀವು ಕೊಡಬೇಕಾಗುತ್ತೆ. ನಾನು ಕೊಟ್ಟಿರೋ ಮಾಹಿತಿ ಎಲ್ಲ ಸರಿಯಾಗಿದೆ, ಸುಳ್ಳು ಕೊಟ್ಟಿಲ್ಲ ಅಂತ ನೀವು ದೃಢೀಕರಣ ಕೂಡ ಕೊಡಬೇಕಾಗುತ್ತೆ. ಒಂದು ವೇಳೆ ಸುಳ್ಳು ಮಾಹಿತಿ, ನಕಲಿ ಮಾಹಿತಿ ಕೊಟ್ಟಿದ್ರೆ ಅವಾಗ ನಿಮ್ಮ ಮೇಲೆ ಕಾನೂನು ಕ್ರಮ ಕೂಡ ತಗೋಬಹುದು ಈ ಬಾರಿ. ಯಾಕಂದ್ರೆ ಮಾನದಂಡಗಳು, ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ಆಗಿರ್ಬೋದು ವೀಕ್ಷಕರೇ. ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ ಮರು ಅರ್ಜಿಯಲ್ಲಿ ಅಂತ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ನೀವು ಸ್ಪಂದಿಸಬೇಕು, ಅವಾಗ ಮಾತ್ರ ನಿಮಗೆ ಹಣ ಬರುತ್ತೆ. ಇಂಪಾರ್ಟೆಂಟ್ ಇನ್ನೊಂದೇನಪ್ಪಾ ಅಂದ್ರೆ ಮತ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ಅಂದ್ರೆ ವೋಟರ್ ಕಾರ್ಡ್ ಕೂಡ ನೀವು ರೆಡಿ ಇಟ್ಕೊಳ್ಳಿ. ಈ ಎಲ್ಲ ದಾಖಲೆ ಜೊತೆಗೆ ವೋಟರ್ ID ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟು. ವೋಟರ್ ID ಕಾರ್ಡ್ ಇದ್ದವರಿಗೆ ಮಾತ್ರ, ವೋಟರ್ ID ಇದ್ರೂ ಕೂಡ ನಿಮ್ದು ಮತಪಟ್ಟಿಯಲ್ಲಿ ಹೆಸರಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ನೋಡಿ ಈಗ SIR ಪ್ರಾರಂಭವಾಗಿದೆ, ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೊ ಆಗಸ್ಟ್ 5ನೇ ತಾರೀಕಿಗೆ ಮತಪಟ್ಟಿ ಹೆಸರು ಕೂಡ ಬಿಡುಗಡೆ ಆಗುತ್ತೆ. ನಿಮ್ಮ ಹೆಸರು ಅದರಲ್ಲಿ ಇಲ್ಲ ಅಂದ್ರೆ ನೀವು ಆಕ್ಷೇಪಣೆ ಮತ್ತು ಸಲಹೆ ಸಲ್ಲಿಸಬಹುದು. ಒಂದು ವೇಳೆ ನಿಮ್ಮ ಹೆಸರು ಬರಲಿಲ್ಲ ಅಂದ್ರೆ, ಕೊನೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಹೋತಪ್ಪ ಅಂದ್ರೆ, ಮತದ ಹಕ್ಕು ಹೋತಪ್ಪ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಯಾವುದೇ ಸರ್ಕಾರ ಯೋಜನೆ ಪಿಂಚಣಿ ಹಣನೂ ಬರಲ್ಲ. ನೋಡಿ ವೀಕ್ಷಕರೇ, ಮರು ಅರ್ಜಿ ಪ್ರಕ್ರಿಯೆ ಇನ್ನು ಒಂದು ವಾರ, ಈ ಜುಲೈ ತಿಂಗಳು ಪೂರ್ತಿ ನಡೆಯುತ್ತೆ. ಬಾಕಿ ಕಂತು ಹಣ ಕೂಡ ಒಂದು ಕಡೆಗೆ ಬಿಡುಗಡೆ ಆಗೋ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಯಾರಿಗೆಲ್ಲ ಜೂನ್ ತಿಂಗಳಲ್ಲಿ ಹಣ ಬಂದಿಲ್ಲ, ಕೊನೆಯದಾಗಿ ಕೆಲವರಿಗೆ ಮೇ ತಿಂಗಳಲ್ಲಿ ಹಣ ಬಂದಿದೆ. ಜೂನ್ ತಿಂಗಳಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ, ಜುಲೈ ತಿಂಗಳಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಶುರುವಾದ ನಂತರ ಒಂದು ವಾರದ ಒಳಗೆ ಅರ್ಜಿ ಪ್ರಕ್ರಿಯೆ ಎಲ್ಲ ಚೆಕ್ ಮಾಡಿ
ನಂತರ ಹಣ ಹಾಕುವ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಒಂದು ಕಡೆಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ನಿಮ್ಮ ಒಂದು 15 ಅಥವಾ 16 ದಿನದ ಒಳಗಡೆ ನಿಮಗೆ ಹಣ ಬರೋ ಚಾನ್ಸ್ ಇದೆ. ಇನ್ನು 16 ಲಕ್ಷ ಫಲಾನುಭವಿಗಳ ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ದಾಖಲೆ ಸಲ್ಲಿಸೋದಕ್ಕೆ ನಿಮಗೆ 30 ದಿನಗಳ ಅಂತಿಮ ಅವಕಾಶ ಕೊಡಲಾಗಿದೆ. ನೋಡಿ, ತುಂಬಾ ಜನರಿಗೆ ಪಿಂಚಣಿ ಹಣ ಬಂದಿರಲಿಕ್ಕಿಲ್ಲ. ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಥವಾ ವಿಕಲಚೇತನರ ಒಂದು ಪಿಂಚಣಿ ಹಣ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿ ಒಟ್ಟು 16 ಲಕ್ಷ ಅನರ್ಹರನ್ನ ಪತ್ತೆ ಹಚ್ಚಲಾಗಿದೆ. ಅಂದ್ರೆ ಕೆಲವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 35-40 ವಯಸ್ಸಿನವರು ಕೂಡ ಈ ಒಂದು 60-65 ವಯಸ್ಸಂತ ತೋರಿಸಿ ಪಿಂಚಣಿ ಹಣವನ್ನ ಪಡ್ಕೊಂಡಿದ್ದಾರೆ. ಅಂತವರನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಕೆಲವರು ಆದಾಯ ಪ್ರಮಾಣ ಪತ್ರ ಕೂಡ ಕೊಟ್ಟಿಲ್ಲ. ಅಂದ್ರೆ ಕೆಲವರು ಆದಾಯ ಜಾಸ್ತಿ ಇರುತ್ತೆ ಅಂದ್ರೂ ಕೂಡ ಅವರು ಈ ಒಂದು ಯೋಜನೆ ಮೂಲಕ ಲಾಭ ಪಡ್ಕೊಂತ ಇದ್ರು. ಶ್ರೀಮಂತರು ಕೂಡ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಿದ್ರು. ಒಟ್ಟು ನೋಡಿ 95 ಲಕ್ಷ ಏನೋ ಫಲಾನುಭವಿಗಳಿದ್ದಾರೆ. ಇದರಲ್ಲಿ 15-16 ಲಕ್ಷ ಜನರು ಅನರ್ಹರು ಅಂತ ಗುರುತಿಸಲಾಗಿದೆ. ಸೊ ನೀವೇನ್ ಮಾಡ್ಬೇಕು, ನೀವೇನಾದ್ರೂ ಅರ್ಹ ಫಲಾನುಭವಿಗಳಾಗಿದ್ರೆ ನೀವು ನಿಜವಾಗಿಯೂ ಅರ್ಹರಾಗಿದ್ದಲ್ಲಿ ಅಂತವರು ಪಿಂಚಣಿ ಸೌಲಭ್ಯ ಯಾವುದೇ ವಿಳಂಬವಿಲ್ಲದೆ ತಕ್ಷಣವೇ ಮುಂದುವರಿಸಲು ಅಗತ್ಯ ಕ್ರಮ ತಗೊಳ್ಳುವಂತೆ ಎಲ್ಲಾ ಒಂದು ತಹಶೀಲ್ದಾರ್ಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೂಡ ಕೊಡಲಾಗಿದೆ. ಫಲಾನುಭವಿಗಳು 30 ದಿನಗಳ ಒಳಗೆ ದಾಖಲೆಗಳನ್ನ ಸಲ್ಲಿಸಬೇಕು. ಅಂದ್ರೆ ವಯಸ್ಸಿನ ದೃಢೀಕರಣ ಪತ್ರ ಆಗಿರ್ಬೋದು, ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಈ ಎಲ್ಲಾ ಅಗತ್ಯ ದಾಖಲೆಗಳನ್ನ ಸಲ್ಲಿಸೋದ್ರ ಮೂಲಕ ಮತ್ತೊಮ್ಮೆ ನೀವು ಮರು ಅರ್ಜಿ ಹಾಕೋದ್ರ ಮೂಲಕ ಈ ಒಂದು ಯೋಜನೆಗಳ ಲಾಭ ಪಡ್ಕೋಬಹುದು. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಗುತ್ತೆ. ಇನ್ನು ಅಟಲ್ ಪೆನ್ಷನ್ ಯೋಜನೆ ಏನಿದೆ ನೋಡಿ, APY ಅಂತಾನೂ ಕೂಡ ಕರೀತಾರೆ. ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಈಗಿನಿಂದಲೇ, ಅಂದ್ರೆ ನಿಮ್ದು ವಯಸ್ಸು 18ರಿಂದ 40 ವರ್ಷದ ಒಳಗಿದ್ರೆ ನೀವು ತಿಂಗಳಿಗೆ ಇದಿಷ್ಟು ಹಣ ಅಂತ ಈ ಒಂದು ಅಟಲ್ ಪೆನ್ಷನ್ ಯೋಜನೆಯಲ್ಲಿ ತುಂಬತಾ ಹೋದ್ರೆ ನಿಮಗೆ 60 ವರ್ಷ ಆದ ನಂತರ ತಿಂಗಳಿಗೆ 5,000 ರೂಪಾಯಿವರೆಗೂ ಪಿಂಚಣಿ ಪಡೆಯುವ ಸೌಲಭ್ಯವಿದೆ. ಸೊ ಇದು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ತುಂಬಾ ಇಂಪಾರ್ಟೆಂಟ್ ಯೋಜನೆ ಆಗಿದೆ. ಸೊ ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ಒಟ್ಟು 9 ಕೋಟಿ ಜನರು ಇದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದಾರೆ. 9 ಕೋಟಿ ಜನ ಈ ಒಂದು ಯೋಜನೆಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಅಟಲ್ ಪಿಂಚಣಿ ಯೋಜನೆ, ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ 60 ವರ್ಷಗಳ ನಂತರ ತಿಂಗಳಿಗೆ 5,000 ರೂಪಾಯಿವರೆಗೂ ಪಿಂಚಣಿ ಸಿಗುತ್ತೆ. ಆದ್ರೆ ಈಗಿನಿಂದಲೇ ನೀವು ಅದಕ್ಕೆ ಹಣ ತುಂಬತಾ ಹೋಗಬೇಕು. ನೋಡಿ ವೀಕ್ಷಕರೇ, ಅದರ ಬಗ್ಗೆ ಅಪ್ಡೇಟ್ ನಿಮಗೆ ಸೆಕೆಂಡ್ ವಿಡಿಯೋದಲ್ಲಿ ಕೊಡ್ತೇವೆ. ಮೊದಲಿಗೆ ಇಲ್ಲಿ BPL ಮತ್ತು AY ಕಾರ್ಡ್ ಇದ್ರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಬಂದಿದೆ. ಕೇಂದ್ರ ಸರ್ಕಾರ ಅರ್ಹ ಫಲಾನುಭವಿಗಳಿಗೆ 3 ಕೋಟಿ ಹೊಸ ಪಡಿತರ ಚೀಟಿಗಳನ್ನು ವಿತರಿಸಲು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಕೇಂದ್ರದ ಒಂದು ಮಾಹಿತಿ ಪ್ರಕಾರ ಬಂದಿರೋ ಅಪ್ಡೇಟ್ ಆಗಿದೆ. ಅಂದ್ರೆ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರು ತಿಳಿಸಿದ್ದಾರೆ 3 ಕೋಟಿ ಹೊಸ ರೇಷನ್ ಕಾರ್ಡ್. ಯಾರೆಲ್ಲ ರೇಷನ್ ಕಾರ್ಡ್ ವಿತರಣೆಗೋಸ್ಕರ ಕಾಯ್ತಾ ಇದ್ರಿ ಅವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಸಾರ್ಥಕ್ PDS ಯೋಜನೆ, ಅಂದ್ರೆ ಇನ್ ಮುಂದೆ ಎಲ್ಲಾ ಒಂದು ಪಡಿತರ ಚೀಟಿದಾರರಿಗೆ ಯಾವುದೇ ಕಾರಣಕ್ಕೂ ಪಡಿತರ ವಿತರಣೆಯಲ್ಲಿ ವಿಳಂಬವಾಗಬಾರದು, ಮತ್ತೆ ಮೋಸ ಕೂಡ ಆಗಬಾರದು. ಇದು ಕೇಂದ್ರ ಸರ್ಕಾರ ಈಗ ಆ ತಂತ್ರಜ್ಞಾನವನ್ನ, ಟೆಕ್ನಾಲಜಿಯನ್ನ ಬಳಕೆ ಮಾಡೋದರ ಮೂಲಕ PDS ಅಂದ್ರೆ ಸಾರ್ಥಕ್ PDS ಎಂಬ ಯೋಜನೆಯನ್ನ ತರ್ತಾ ಇದೆ. ಈ ಒಂದು ಯೋಜನೆ ಮೂಲಕ ನ್ಯಾಯಬೆಲೆ ಅಂಗಡಿಗಳಿಗೆ ಎಷ್ಟು ಅಕ್ಕಿ ಹೋಗಿದೆ, ಎಷ್ಟು ಅಕ್ಕಿ ಜನರಿಗೆ ವಿತರಣೆ ಆಗಿದೆ, ಪ್ರತಿಯೊಂದು ಅಕ್ಕಿ ಪ್ಯಾಕೆಟ್ಗೂ ಕೂಡ QR ಕೋಡ್ಗಳನ್ನು ಹಾಕೋದ್ರ ಮೂಲಕ ಎಲ್ಲವನ್ನೂ ಕೂಡ ಟ್ರ್ಯಾಕ್ ಅಂಡ್ ಟ್ರೇಸ್ ಮಾಡೋ ಮೂಲಕ ಇಲ್ಲಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನ ತಗೊಂಡಿರುವಂತದ್ದು. ಇದು ದೇಶದ ಯಾವುದೇ ಅಂಗಡಿಯಿಂದ ಪಡಿತರ, ಅಂದ್ರೆ ಕೇಂದ್ರ ಸರ್ಕಾರ ಡಿಜಿಟಲ್ ಸೇವೆಗಳಿಗೆ ಒತ್ತು ನೀಡ್ತಾ ಇದ್ದು, ಇದರ ಭಾಗವಾಗಿ ಪಡಿತರ ಚೀಟಿದಾರರು ಇನ್ಮುಂದೆ ತಮ್ಮದೇ ಊರಿನ ನಿರ್ದಿಷ್ಟ ಪಡಿತರ ಅಂಗಡಿಯನ್ನ ಅವಲಂಬಿಸಬೇಕಾದ ಅಗತ್ಯವಿಲ್ಲ. ಯಾವುದೇ ಪಡಿತರ ಅಂಗಡಿಯಿಂದಲೂ ಕೂಡ ನಾಗರಿಕರು ತಮ್ಮ ಪಡಿತರವನ್ನ ಪಡ್ಕೋಬಹುದು. ಅಂದ್ರೆ ಕೇಂದ್ರ ಸರ್ಕಾರ ಡಿಜಿಟಲ್ ಸೇವೆಗಳಿಗೆ ಹೆಚ್ಚು ಒತ್ತು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು BPL ಕಾರ್ಡ್ಗೆ ಅರ್ಹ ಅಲ್ಲದವರು APL ಕಾರ್ಡ್ಗೆ ಹೋಗ್ತಾರೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿದ್ದಾರೆ. ಅಂದ್ರೆ ನೀವು ಶ್ರೀಮಂತರಾಗಿದ್ರೆ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ, ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ, ವರ್ಷಕ್ಕೆ 1,20,000 ರೂಪಾಯಿ ಮೇಲೆ ಆದಾಯ ಇದ್ರೆ ನಿಮ್ದು BPL ಕಾರ್ಡ್ ಕೂಡ ರದ್ದಾಗುತ್ತೆ. ಈಗಾಗಲೇ 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ ಪತ್ತೆ ಕೂಡ ಮಾಡಲಾಗಿದೆ. ಇಂಥ ಕಾರ್ಡುಗಳನ್ನ ಪರಿಶೀಲನೆ ಮಾಡಿ ಹಂತ ಹಂತವಾಗಿ ಅಂತವರನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ನೋಡಿ ವೀಕ್ಷಕರೇ, ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇದ್ರ ಅಂತವರ BPL ಕಾರ್ಡು ಕೂಡ ರದ್ದಾಗಿದೆ. ಇನ್ನು 7.5 ಎಕರೆಗೂ ಹೆಚ್ಚು ಭೂಮಿ ಇದೆಯಾ ನಿಮ್ಮ ಹತ್ರ, ನಿಮ್ಮ BPL ಕಾರ್ಡು ಕೂಡ ಬಂದಾಗಿದೆ. ಇನ್ನು ಮನೆ ಮಳಿಗೆ ಬಾಡಿಗೆ ಕೊಟ್ಟಿದ್ರೆ ಅಂತವರ ಒಂದು BPL ಕಾರ್ಡು ಕೂಡ ರದ್ದಾಗುವ ಚಾನ್ಸ್ ಇದೆ ಅಂತ ಹೇಳ್ಬಹುದು. ಸೊ ವೀಕ್ಷಕರೇ, BPL ಕಾರ್ಡ್ ಕೇವಲ ಬಡವರಿಗೆ ಮಾತ್ರ. ಇದರಲ್ಲಿ ಶ್ರೀಮಂತರು ಕೂಡ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಒಂದು ಯೋಜನೆ ಲಾಭ ಪಡ್ಕೊಂಡಿದ್ರು ಇಷ್ಟು ದಿನ. ಆದ್ರೆ ಇನ್ ಮುಂದೆ ಆತರ ಇರಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನೊಂದು ಕೊನೆಯದಾಗಿ, ಇಂದಿರಾ ಕಿಟ್ ವಿತರಣೆ ಯಾವಾಗ? ನೋಡಿ, ಕರ್ನಾಟಕ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇಲ್ಲ. ಜೂನ್ ತಿಂಗಳಿಂದ ವಿತರಣೆ ಆಗ್ಬೇಕಾಗಿತ್ತು. ಜುಲೈ ತಿಂಗಳು ಪ್ರಾರಂಭವಾದ್ರೂ ಕೂಡ ಇಂದಿರಾ ಕಿಟ್ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ನಡೀತಾ ಇಲ್ಲ. ಸಂಪುಟ ಸಭೆಯಲ್ಲೂ ಕೂಡ ನಡೆದಿಲ್ಲ. ಸೊ ವೀಕ್ಷಕರೇ, ಈ ಒಂದು ಯೋಜನೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಅಂತ
ಹೇಳ್ಬಹುದು ವೀಕ್ಷಕರೇ. ಸೊ ನೀವು ಪಂಚ ಗ್ಯಾರಂಟಿ ಫಲಾನುಭವಿಗಳಾಗಿದ್ರೆ ಮೊದಲಿಗೆ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ, ಅಂದ್ರೆ BLO ಅಧಿಕಾರಿಗಳು ಕೊಟ್ಟ ಪ್ರತಿಯೊಂದು ಮಾಹಿತಿಗೂ ಕೂಡ ನೀವು ಸಹಕರಿಸಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಿಮ್ಮ ಮನೆಗೆ ಅರ್ಜಿ ಪ್ರಕ್ರಿಯೆ, ಅಂದ್ರೆ ಅರ್ಜಿ ಪ್ರಕ್ರಿಯೆ ಮನೆ ಮನೆಗೂ ಕೂಡ ಬರ್ತಾರೆ ನೋಡಿ. ಗ್ಯಾರಂಟಿ ಯೋಜನೆ ಮರುಪರಿಶೀಲನೆ ಏನಿದೆ ನೋಡಿ, ಇಲ್ಲಿ ಮೊದಲು ಗೃಹ ಜ್ಯೋತಿ ಯೋಜನೆಯಿಂದ ಶುರುವಾಗ್ತಾ ಇದೆ. ಅಂದ್ರೆ ಗೃಹ ಜ್ಯೋತಿ ಯೋಜನೆ ಮೂಲಕ ಬೆಸ್ಕಾಂ ಮೀಟರ್ ರೀಡರ್ಸ್ ಗಳಿರ್ತಾರೆ, ಅಂದ್ರೆ ಕರೆಂಟ್ ಬಿಲ್ ಕೊಡೋರು ಏನಿರ್ತಾರೆ ನೋಡಿ, ಅವರು ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮಗೆ ಅರ್ಜಿ ಕೂಡ ಕೊಡ್ತಾರೆ. ನೀವು ಕರೆಕ್ಟ್ ಆಗಿ ಅದನ್ನ ಫಿಲ್ ಮಾಡಬೇಕು. ಇನ್ನು ಕಡ್ಡಾಯ ಏನಪ್ಪಾ ಅಂದ್ರೆ ನಿಮ್ದು ವೋಟರ್ ಕಾರ್ಡು ನೋಡಿ, ನಿಮ್ದು ಎಪಿಕ್ ನಂಬರ್ ಅಂತ ಏನಿರುತ್ತೆ, ವೋಟಿಂಗ್ ಪವರು, ಮತದಾನದ ಹಕ್ಕು ಉಳಿಸ್ಕೊಳ್ಳಿ. ಒಂದು ವೇಳೆ ಮತದಾನದ ಹಕ್ಕು ಇಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗಲ್ಲ ನೋಡಿ. SIR ತುಂಬಾ ಇಂಪಾರ್ಟೆಂಟು. SIR ಅಲ್ಲಿ ತುಂಬಾ ಜನ ಕೆಲವರು ಸ್ಪಂದಿಸ್ತಾ ಇಲ್ಲ, ಕೆಲವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಕೆಲವು ಹಳ್ಳಿ ಕಡೆಯಲ್ಲಿ ನಾವ್ಯಾಕೆ ಕೊಡಬೇಕು ಇನ್ಫಾರ್ಮೇಶನ್ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ. ಈ ತರ ನೀವು ಮಾಡಿದ್ದಾದಲ್ಲಿ ನಿಮಗೆ ಮುಂದಿನ ಬರೋ ದಿನಗಳಲ್ಲಿ ದೊಡ್ಡ ಸಮಸ್ಯೆ ಆಗ್ಬಹುದು. ಹೀಗಾಗಿ SIR ಅರ್ಜಿಗೆ ಪ್ರತಿಯೊಬ್ಬರು ಕೂಡ ಸ್ಪಂದಿಸಿ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರ್ಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಇದೆ. ಎದಕ್ಕಂದ್ರೆ ಇಷ್ಟು ದಿನ ನಮಗೆ ಕಾಡ್ತಾ ಇದ್ದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಗ್ಯಾಸ್ ವಿತರಣೆ ವಿಳಂಬ ಎಲ್ಲವೂ ಕೂಡ ಸರಿಯಾಗುತ್ತೆ. ಇನ್ ಮುಂದೆ ನೀವು ಗ್ಯಾಸ್ಗೋಸ್ಕರ ಕಾಯೋದು ಕೂಡ ಬೇಕಾಗಲ್ಲ. ಎದಕ್ಕಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆಯಾಯಿತು, ಕಚ್ಚಾ ತೈಲ ಬೆಲೆ ಕೂಡ ಇಳಿಕೆ ಆಯಿತು, ಡಿಮ್ಯಾಂಡ್ ಕೂಡ ಕಡಿಮೆ ಆಯಿತು ವೀಕ್ಷಕರೇ. ಹೌದು, ಈಗ ಹೋರ್ಮ ಜಲಸಂಧಿ ಕೂಡ ಓಪನ್ ಆಗಿದೆ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಈಗ ಮುಕ್ತವಾಗಿ ಕರ್ನಾಟಕ ಸೇರಿದಂತೆ ಭಾರತ ದೇಶಾದ್ಯಂತ ಅವೈಲೇಬಲ್ ಆಗಿ ಸಿಗುತ್ತೆ. ಅಂದ್ರೆ ಅಡುಗೆ ಅನಿಲ ಸಪ್ಲೈ ಕೂಡ ಪ್ರಾರಂಭವಾಗಿದೆ, ಹೋರ್ಮ ಜಲಸಂಧಿ ಮುಕ್ತವಾಗಿದೆ, ಹಡಗುಗಳ ಸಂಚಾರ ಕೂಡ ಶುರುವಾಗಿದೆ. ಈ ಒಂದು ಭಾಗದಿಂದಲೇ ಭಾರತಕ್ಕೆ ಅಡುಗೆ ಅನಿಲ, ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಎಲ್ಲ ಕೂಡ ಬರೋದು ನೋಡಿ. ಕಚ್ಚಾ ತೈಲ ಬಂದ ನಂತರ ಇದನ್ನ ಅಲ್ಲಿ ಫಿಲ್ಟರ್ ಮಾಡಿ ಪೆಟ್ರೋಲ್ ಡೀಸೆಲ್ ನಾವು ರೆಡಿ ಮಾಡ್ತೀವಿ. ಸೊ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಖಾಸಗಿ ಕಂಪನಿಯವರು 3 ರಿಂದ 5 ರೂಪಾಯಿಷ್ಟು ಇಳಿಕೆ ಮಾಡಲು ನಿರ್ಧಾರ ಕೂಡ ಮಾಡಿದ್ದಾರೆ ನೋಡಿ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಕೂಡ ಶುರುವಾಗಿದೆ. ಇತ್ತ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ 183 ರೂಪಾಯಿಷ್ಟು ಇಳಿಕೆ ಕೂಡ ಮಾಡಲಾಗಿದೆ. ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.